ಪ್ರೈಸ್ ದ ಲಾರ್ಡ್. ಈ ದಿನ ತುಂಬ ಜನ ನಾನು ಒಬ್ಬಂಟಿಗೆ ಆಗಿದ್ದೇನೆ, ನಾನು ಅನಾಥಲಾಗಿದ್ದೇನೆ, ನನ್ನ ನೋವು ಯಾರು ಗೆಲ್ಲಿ, ನನ್ನ ನೋವನ್ನ ಯಾರು ಅರ್ಥ ಮಾಡ್ಕೊತಾರೆ, ನನ್ನ ಗಂಡ ಕೈ ಬಿಟ್ಟ, ಮತ್ತು ಮಕ್ಕಳು ಕೈ ಬಿಟ್ಟರು, ನಮ್ಮನ್ನೇ ಪ್ರೀತಿಸೋರು ಯಾರಿಲ್ಲ ಅಂಥೇಳಿ ನಾವು ಹಲವಾರು ಸಲ ಯೋಚನೆ ಮಾಡೋದುಂಟು. ಆ ರೀತಿಯಾಗಿ ನಾವು ನಮ್ಮ ನೋವನ್ನು ನಮ್ಮ ದುಃಖವನ್ನು ಹಂಚ್ಕೊಳಕ್ಕೆ ಯಾರನ್ನಾದರೂ ನಾವು ಹುಡುಕ್ತೀರಿ. ನಮ್ಮ ಸಮಾಧಾನ, ನಮ್ಮನ್ನು ಪ್ರೀತಿಸೋರು ಬಿಡ್ತಾರ, ನಮ್ಮ ನೋವುಗಳನ್ನು ಹೇಳಿದ್ರೆ ಕೇಳೋರಿಂದ ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ವೇಳೆಯಲ್ಲಿ ಸೈತಾನನು ಹೊಂಚು ನೋಡ್ತಾ ಇರ್ತಾನೆ. ನಮ್ಮಲ್ಲಿ ಎಲ್ಲಿ ವೀಕ್ನೆಸ್ ಇದೋ ಆ ವೀಕ್ನೆಸ್ಸನ್ನು ಹಿಡಿದು ಅದು ಪಾಪದಲ್ಲಿ ತಳ್ಬಿಡ್ತಾನೆ. ಅದಕ್ಕೆ ನಾವು ಅನುದಿನವೂ ನಾವು ಎಚ್ಚರಿಕೆಯಾಗಿರಬೇಕು. ಅದಕ್ಕೆ ದೇವ್ರ ವಾರ್ತೆಗಳು ನಮ್ಮನ್ನು ಧೈರ್ಯಪಡಿಸಿ ಹೇಳ್ತಾರೆ. ಯೋಹಾನ 14ನೇ ಅಧ್ಯಾಯದಲ್ಲಿ 18, 19, 20 ವಾಕ್ಯಗಳನ್ನ ನಾವು ನೋಡೋಣ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ ಸರ್ವಶಕ್ತನು ನಮ್ಮನ್ನು ಸೃಷ್ಟಿಸಿದ ದೇವರೇ ಹೇಳ್ತಾರೆ. ನಿಮ್ಮ ಬಳಿಯಲ್ಲೇ ಇರುತ್ತೇನೆ. ನೋಡಿದ್ರ, ದೇವ್ರು ನಮ್ಮ ಜೊತೆಗೇ ಇರ್ತಾರಂತೆ. ಆಮೇನ್. ಆದರೆ ನೀವು ನನ್ನನ್ನು ನೋಡುವಿರಿ, ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಆಮೇನ್. ದೇವ್ರು ಹೇಳ್ತಾರೆ, ಆತನಲ್ಲಿ ನಾವು ಪ್ರಾರ್ಥನೆ ಮಾಡಿ ಆತನ ನೆಲೆಗೊಂಡಿರುವಾಗ ಆತನ ನಮ್ಮಲ್ಲಿ ಸದಾ ನೆಲೆಗೊಂಡಿರ್ತಾರಂತೆ. ಅದಕ್ಕೆ ನಮ್ಮ ಕಣ್ಣೀರು, ದುಃಖ, ವೇದನೆ ಯಾವುದಿದ್ರೂ ನಾವು ಮನಸ್ಸು ಹತ್ರ ಹೇಳ್ಕೊಂಡ್ರೆ ಅವ್ರು ನಮ್ಮನ್ನು ಪರಿಹಾಸ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಆದರೆ ದೇವ್ರು ನಮ್ಮನ್ನ ಪರಿಹಾಸ ಮಾಡೋ ದೇವರಲ್ಲ. ಕೆಲವರು ಹೇಳ್ತಾರೆ, ಇಹಲೋಕದಲ್ಲಿ ನಾವು ಪಾಪಿಗಳಾಗಿದ್ದನ್ನು ನಮ್ಮ ಆತ್ಮೀಯವಾಗಿ ನಾವು ದೇವರಲ್ಲೇ ಇದ್ದೇವೆ ಅಂತ ಹೇಳ್ತಾರೆ. ನಾವು ಇಹಲೋಕದಲ್ಲೂ ದೇವ್ರ ವಾರ್ತೆಗಳು ಹೇಳ್ತದೆ, ನೀವು ಕಣಿ ಕೊಡಬೇಕಂತಲೇ ದೇವ್ರ ವಾರ್ತೆ ಹೇಳ್ತದೆ. ನಾನು ಈ ಥರ ಪ್ರೀತಿಸ್ತೇನೆ, ದೇವ್ರ ವಾಕ್ಯ ಹೇಳ್ತದೆ, ಈ ಥರ ನೀವು ನಿಮ್ಮ ಹಾಗೆ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಆದರೆ ನಾವು ಹೇಳ್ತೀವಿ ನಾವು ಪ್ರೀತಿಸ್ತೇವೆ, ಎಲ್ಲರೂ ನಾವು ಪ್ರೀತಿಸ್ತೇವೆ ಅಂತೆ, ಬಟ್ ಕ್ರಿಯೆಯಲ್ಲಿ ಇಲ್ಲ. ಅದೇ ದೇವ್ರ ವಾರ್ತೆ. ಕ್ರಿಯೆಯಲ್ಲಿ ನಾವು ಇರಬೇಕು. ದೇವ್ರು ಕೊಡಿರಿ, ಕೊಡಲ್ಪಡುವುದು ಅಂತಾರೆ. ನೀವು ತಿನ್ನುವಂಥ ಪ್ರೀತಿಯಾಗಿ ಯಾವುದೇ ಇದ್ರೂ ತಿನ್ನೋದನ್ನ ಕೊಡು ಅಂತ ಹೇಳ್ತಾರೆ. ನಾವು ಕ್ರಿಯೆಯಲ್ಲಿರಬೇಕು. ಅದೇ ರೀತಿ ನಾವು ನಡವಳಿಕೆಯಲ್ಲಿರಬೇಕು. ಅದೇ ದೇವ್ರು ಹೇಳ್ತಾರೆ. ನಾವು ಅವರು ಏನು ಅನ್ಕೊತಾರೆ ಅಂದರೆ, ನಾವು ಇಹಲೋಕದಲ್ಲಿ ಮನುಷ್ಯರಿಗೆ ಕಾಣದೆ ನಾವು ದೇವರ ದೃಷ್ಟಿಯಲ್ಲಿ, ನಾವು ಆತನ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿದ್ದೇವೆ ಅನ್ಕೊತೀವಿ. ಬಟ್ ಲೋಕದಲ್ಲಿ ನಾವು ಏನಾಗಿದೆ ಅಂತಲೇ ಈ ವೇಳೆಯಲ್ಲಿ ನಾವು ಯೋಚನೆ ಮಾಡೋಣ. ಇದು ಒಂದು ರೀತಿಯಾದಂಥ ಒಂದು ಯೋಚನೆ ಮಾಡಬೇಕಾದ್ರೆ ಇದೊಂದು ರೀತಿಯಾದಂಥ ಯೋಚನೆ. ಅದೇ ರೀತಿಯಾಗಿ ಇನ್ನೊಂದು ತರಹದವರು ಇದ್ದಾರೆ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ, ದೇವ್ರ ವಾಕ್ಯದ ನಾಮ ಮಾತ್ರ ಮಹಿಮೆ ಪಡಲಿ. ನಾವು ಒಬ್ಬಂಟಿಗೇನು ಅಂತ ಹೇಳಿ ಸ್ವಲ್ಪ ಕಷ್ಟಗಳನ್ನು ಹಂಚಿಕೊಳ್ತೇವೆ, ಹಾಗೆ ಅರಿಯದೆ ಪಾಪವು ಬೆಳೆಯುತ್ತದೆ. ಆಮೇನ್. ನಾವು ಆತ್ಮವಾಗಿಯೂ ದೇವರಲ್ಲಿ ಇದ್ದೇವೆ ಎಂದು ಶರೀರ ಯೋಚನೆಗಳಲ್ಲಿ ಪಾಪ ಮಾಡ್ತೇವೆ, ಅದೇ ಆತ್ಮೀಯಾಗಿ ನಾವಿದ್ದೇವೆ ಅಂತ ಅವರು ಅನ್ಕೊತಾರೆ. ಆದರೆ ತಮ್ಮನ್ನು ತಾವೇ ಮೋಸಗೊಳಿಸ್ಕೊತಾರೆ. ಹೌದು, ಸೈತಾನನು ನಮ್ಮ ದೌರ್ಬಲ್ಯ, ನಮ್ಮ ವೀಕ್ನೆಸ್ ಅನ್ನು ನೋಡ್ತಾನೇ ಇರ್ತದೆ. ಅಲ್ಲೇ ಬಂದು ತನ್ನ ಬೀಜವನ್ನು ಹಾಕಿ ಬಿತ್ತುತ್ತದೆ. ನಮ್ಮ ವೀಕ್ನೆಸ್ ಎಲ್ಲಿದೋ, ಎಂಥ ವೀಕ್ನೆಸ್ ಆಗಲಿ, ಅಂಥ ವೀಕ್ನೆಸ್ಸನ್ನು ನೋಡಿ ಅದೇ ವೀಕ್ನೆಸ್ಸಲ್ಲಿ ನಮಗೆ ಬೀಜನ ಬಿತ್ತುಬಿಟ್ಟು ಹೋಗ್ಬಿಡುತ್ತೆ. ಆಗ ಮನುಷ್ಯನನ್ನು ಪಾಪದಲ್ಲಿ ಸಿಲುಕಿಸುತ್ತದೆ. ಇದೇನೇ ಸೈತಾನ್ ಮಾಡೋದು, ನಮ್ಮ ವೀಕ್ನೆಸ್ಸನ್ನು ನೋಡಿ ಅದು ಬೀಜವನ್ನು ಬಿತ್ತು ನಮ್ಮನ್ನು ಪಾಪದಲ್ಲಿ ನಡೆಸಿ, ಅದು ಉದ್ದೇಶ ಏನಂದರೆ ನಮ್ಮನ್ನೆಲ್ಲ ಸೇರಿ ನರಕಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅದು ಉದ್ದೇಶ. ಅದು ಯೇಸು ಸ್ವಾಮಿ ಉದ್ದೇಶ ಏನಂದರೆ, ಆತ ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಆತನ ಬಳಿಯಲ್ಲಿ ನಮಗೋಸ್ಕರ ಸಿದ್ಧ ಮಾಡಿರೋಂಥ ಆ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಬೇಕೆಂಬುದೇ ಆತನ ಆಲೋಚನೆ. ಹಿತಚಿಂತಕನಾಗಿದ್ದಾನೆ. ಆದ್ದರಿಂದ ನಮ್ಮನ್ನು ನಾವೇ ಅನುದಿನವೂ ಶುದ್ಧ ಹೃದಯದಲ್ಲಿ ಬಾಳಲು ನಾವು ಪ್ರಾರ್ಥನೆ ಮಾಡುತ್ತಾ ಇರಬೇಕು. ಆಗ ಸೈತಾನನಿಗೆ ನಾವು ಅವಕಾಶ ಕೊಡಲೇಬಾರ್ದು. ಇದೇ ದೇವ್ರ ವಾರ್ತೆಗಳು ನಮ್ಮಲ್ಲಿ ಏನು ಹೇಳ್ತದೆ ಅಂದರೆ, ನಮ್ಮ ಒಂದು ನಡೆನುಡಿಯಲ್ಲಾಗಲಿ, ನಮ್ಮ ನಡವಳಿಕೆಯಲ್ಲಾಗಲಿ ಪ್ರತಿದಿನ ಆತನ ನಾವು ಭಯ ಬಿದ್ದು ನಾವು ನಡೆದುಕೊಂಡು ಹೋಗುವಾಗ
ನಮ್ಮನ್ನು ದೇವರು ಅನುದಿನವೂ ಕಾಪಾಡಿ ಆತನು ಬರುವಂಥ ದಿನದಲ್ಲಿ ನಮ್ಮನ್ನು ಕೈ ಬಿಡುವುದಿಲ್ಲ. ದೇವ್ರು ನಮ್ಮ ಮಾತ್ರ ಮಹಿಮೆ ಪಡಲಿ. ಇದನ್ನು ನೋಡಿದಂಥ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ. ಒಂದು ವೇಳೆ ನಾವೆಲ್ಲಾದರೂ ದಾರಿ ತಪ್ಪಿದರೆ ಅದರಿಂದ ನಾವು ತಿರುಗೋಣ. ದೇವ್ರು ನಮ್ಮನ್ನು ಎಂದಿಗೂ ಕೈ ಬಿಡಲ್ಲ. ಮನುಷ್ಯರು ಹೇಳ್ತಾರೆ ದೇವ್ರು ನಮ್ಮನ್ನು ಅರ್ಥ ಮಾಡ್ಕೊತಾರೆ, ನಾವು ಪಾಪ ಮಾಡಿದ್ರೆ ಮತ್ತೆ ಕ್ಷಮಿಸ್ತಾರೆ ಅನ್ಕೊತಾರೆ. ಇಲ್ಲ, ದೇವ್ರು ನಮಗೆ ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಪಾಪ ಮಾಡಬಾರ್ದಂತಲೇ ಮಾದರಿ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಇವಾಗ ಮಾಡಿದಂಥ ಪಾಪಗಳನ್ನ ಮಾಡ್ತಾನೆ ಇದ್ದರೆ ದೇವ್ರು ಎಷ್ಟು ಸಲ ಕ್ಷಮಿಸ್ತಾರೆ ಅಲ್ವಾ. ಅದಕ್ಕೆ ನಮ್ಮ ಪಾಪಗಳನ್ನ ನಾವು ತಿದ್ದುಕೊಂಡು ನೂತನ ಕ್ರಿಯಾಗಿ ನಾವು ನಡವಳಿಕೆಯಲ್ಲಾಗಲಿ ಪ್ರತಿಯೊಂದರಲ್ಲಾಗಲಿ ನಾವು ಟರ್ನ್ ಆದಾಗ ದೇವ್ರ ನಾಮ ಮಹಿಮೆ ಪಡ್ತದೆ, ಪರಲೋಕದಲ್ಲೇ ಸಂತೋಷ ಉಂಟಾಗುತ್ತಂತೆ. ಯಾವ ರೀತಿ ಅಂದರೆ ಒಂದು ಪಾಪಿ ಮನ ತಿರುಗುವಾಗ ಆ ಸಂತೋಷ ಪರಲೋಕದಲ್ಲಿ ಆಗುತ್ತೆ ಅಂತ ದೇವ್ರ ವಾರ್ತೆ ಹೇಳ್ತಿದೆ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಯಾಕಂದ್ರೆ ದೇವ್ರ ವಾರ್ತೆಗಳು ಹೇಳ್ತದೆ, ಯಾರು ನಾವು ಆಶೀರ್ವದಿಸ್ತೇವೋ ಆ ಆಶೀರ್ವಾದಕ್ಕೆ ಅವ್ರು ಯೋಗ್ಯರಾಗಿದ್ದರೆ ಆ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಹೋಗುತ್ತಂತೆ, ಇಲ್ಲದ್ರೆ ಅದು ಹಿಂದಿರುಗಿ ನಮಗೆ ಬರುತ್ತೆ. ಅದಕ್ಕೆ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವು ಈ ಥರ ನನ್ನ ಆಶೀರ್ವದಿಸಲಿ. ಆ ಆಶೀರ್ವಾದಕ್ಕೆ ನಾವು ಯೋಗ್ಯವುಳ್ಳ ಮಕ್ಕಳಾಗಿರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.